ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ. ತುಂಬ ದಿನ ಆದಮೇಲೆ ಒಂದು ಈ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ತುಂಬ ಟೊಮೆಟೊ ಇದಾಗಿ ಸಿಕ್ತು, ಚೆನ್ನಾಗಿತ್ತು. ಹಾಗಾಗಿ ಟೊಮೆಟೊನ ನಾನು ಸ್ವಲ್ಪ ಊರಿಗೂ ಹೋಗಬೇಕಾಗಿತ್ತು. ತುಂಬ ದಿನ ಹೇಗಪ್ಪ ಇಡೋದು, ಹಾಳಾಗಬಾರ್ದಲ್ಲ ಅಂತ ನೋಡಿ, ಇದು ಒಂದು 2 kg ಅಷ್ಟು ಟೊಮೆಟೊ ಹಣ್ಣಾಗಿರೋವಂಥದ್ದು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಇದನ್ನು 6 ತಿಂಗಳು ಇಟ್ಟರು ಏನು ಒಂಚೂರು ಕೆಡಲ್ಲ. ನಿಮ್ಮ ಅಡುಗೆ ಬೇಗ ಮಾಡಿಬಿಡ್ಬೋದು, ತುಂಬ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಟೊಮೆಟೊ ಎಲ್ಲ ಅದು ಟೊಮೆಟೊ ತೊಟ್ಟು ಹತ್ತಿರ ಇರುತ್ತಲ್ಲ, ಅಲ್ಲಿ ಚೆನ್ನಾಗಿ ಒರೆಸ್ಕೋಬೇಕು. ಈ ಥರ ಎಲ್ಲ ಟೊಮೆಟೊನೂ ಒರೆಸಿ ನೋಡಿ, ಒರೆಸೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಟೊಮೆಟೊಗಳನ್ನೆಲ್ಲ ಒರೆಸಿಟ್ಕೊಂಡಿದ್ದೀನಿ. ನೋಡಿ, 2 kg ಟೊಮೆಟೊ. ಈಗ ಹೋದ್ಸಲ ಮಾಡಿಟ್ಕೊಂಡಿದ್ದೆ, ಅದು ಅಷ್ಟೇ ಇಷ್ಟು ದಿನ ಬಂತು, ಇನ್ನೊಂದು ಸ್ವಲ್ಪ ಇತ್ತು. ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಮಾಡ್ಕೊಂಬಿಡೋಣ ಅಂತ ನೋಡಿ, ಈ ಥರ ಒಂದು ಬಾಣಲೆಗೆ ಎಲ್ಲನೂ ಹಾಕ್ಕೋತಾ ಇದ್ದೀನಿ. ಕೈಯಲ್ಲಿ ಮುಟ್ಟದೆ ಕಟ್ ಮಾಡದೆ ಮಾಡಬೇಕು ಇದನ್ನು. ಯಾವುದೇ ಒಂಚೂರು ನೀರಾಗಲಿ ಏನೂ ಇರಬಾರ್ದು. ಆ ಥರ ಎಲ್ಲ ಡ್ರೈ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿ, ಹೀಗೆ ಎಲ್ಲ ಒರೆಸ್ಕೊಂಡು ಒಂದು ಬಾಣಲೆಗೆ ಹಾಕೋದು ತೋರಿಸ್ತಾ ಇದ್ದೀನಿ. ತುಂಬ ದಿನ ಇಡ್ಬೋದು, 6 ತಿಂಗಳೇನೋ ಆಲ್ಮೋಸ್ಟ್ ತುಂಬ ದಿನವೇ ಇಡ್ಬೋದು. ತುಂಬ ಮಾಡಿಟ್ಕೊಂಡ್ರೆ 2 kg ಮಾಡಿಕೊಂಡ್ರೆ ಒಂದು 2-3 ತಿಂಗಳಂತೂ ಖಂಡಿತ ಬರುತ್ತೆ. ನಮ್ಮ ಮನೇಲಿ ಎಲ್ಲದಕ್ಕೂ ಹಾಕ್ಬಿಡ್ತೀನಿ ನಾನು. ಗೊಜ್ಜು ಮಾಡಬೇಕಾದ್ರೂ ಸುಲಭ, 2 ಸ್ಪೂನ್ ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಗೊಜ್ಜಾಗೋಗುತ್ತೆ. ಬೇಗ ಹುಳಿ ಸಾರು ಎಲ್ಲದಕ್ಕೂ ಬೇಗ ಹಾಕ್ಬಿಡ್ಬೋದು. ಒಂದು ಕೆಲಸ ಅಂತೂ ಖಂಡಿತ ಈಸಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಟೊಮೆಟೊನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ನಾನು ಮಾಡಿಟ್ಕೋತೀನಿ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ಯಾವುದೂ ವೀಡಿಯೋ ಹಾಕಿರಲಿಲ್ಲ. ಇವತ್ತು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ, ವಾಚ್ ಮಾಡ್ತಿರೋದಕ್ಕೆ. ಫುಲ್ ವಿಡಿಯೋ ನೋಡಿಬಿಟ್ಟು ಕಾಮೆಂಟ್ ಹಾಕಿ. ನೋಡಿ, ಒಂದು ಲಿಡ್ ಮುಚ್ಚಿಬಿಡೋಣ. ಫುಲ್ ಇದೆ ಟೊಮೆಟೊ, ಹಾಗಾಗಿ ಲಿಡ್ಡು ಸ್ವಲ್ಪ ಸೊಟ್ಟಾಗಿ ಕೂತ್ಕೊಂಡಿದೆ, ಪರವಾಗಿಲ್ಲ. ನೋಡಿ, ಇಟ್ಬಿಟ್ಟು ಮೀಡಿಯಮ್ ಊರಿನಲ್ಲಿ ಇದನ್ನು ಬೇಯಿಸೋಣ ಸ್ನೇಹಿತರೆ. ಚೆನ್ನಾಗಿ ನೋಡಿ, ಹೀಗೆ ಮೀಡಿಯಮ್ ಊರಿನಲ್ಲಿ ಬೇಯಿಸೋಣ. ಹಬೆ ಬರೋಕ್ಕೆ ಶುರು ಆಯಿತು. ಟೊಮೆಟೊ ಒಳಗೆ ಏನು ಇದಿರುತ್ತೆ ಹಸಿ, ಅದರಲ್ಲೇ ಬೇಯಬೇಕದು. ಎಕ್ಸ್ಟ್ರಾ ನೀರೇನು ಹಾಕಬಾರ್ದು. ಇವಾಗ ಬೇಕು ಅಂದರೆ ಒಂಚೂರು ಒಂದೊಂದನ್ನು ಹಾಗೆ ಇದರಲ್ಲಿ ಕಟ್ ಮಾಡ್ಬೋದು ಚಾಕುನಲ್ಲಿ. ಕೈಯಲ್ಲೇನು ಮುಟ್ಟಕ್ಕೆ ಹೋಗಬೇಡಿ. ನೋಡಿ, ನಾನು ಚಾಕುನಲ್ಲಿ 1-2 ಸೀಳ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಒಂಚೂರು ಇದನ್ನು ಹಾಗೆ ಹೀಗೆ ತಿರುಗಿಸೋಣ. ಯಾವುದೇ ಕಾರಣಕ್ಕೂ ಕೈ ಹಾಕೋದಾಗಲಿ ಇದಾಗಲಿ ಮಾಡಬೇಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಈಸಿ. ಹಾಗೆ ಮಧ್ಯದಲ್ಲಿ ಹಳೆ ಬ್ಯಾಚಿದ್ದು ಇದ್ದಿದ್ದನ್ನು ತೋರಿಸ್ತೀನಿ. ಅದರಲ್ಲಿ ಇವತ್ತು ಎಲ್ಲ ತರಕಾರಿ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಿದ್ದೆ, ಅದಕ್ಕೆ ಹಾಕ್ತೀನಿ, ತೋರಿಸ್ತೀನಿ. ನೋಡಿ, ಹೀಗೆ ಎಲ್ಲ ಒಂದು ಸುಮ್ಮನೆ ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ಹಾಗೆ ಬಿಟ್ಟರು ನಡೆಯುತ್ತೆ, ಟೊಮೆಟೊನಲ್ಲೇ ಎಷ್ಟು ನೀರಿರುತ್ತೆ. ಸೊ ಅದೇ ಬೇಕಾದಷ್ಟು, ಇದಕ್ಕೆ ಇನ್ಯಾವ ಎಕ್ಸ್ಟ್ರಾ ನೀರು ಏನೂ ಬೇಕಾಗಲ್ಲ. ಮ್ಯಾಶರ್ ತೊಗೊಂಡು ಮ್ಯಾಶರು ಮಾಡ್ಬೋದು, ಹೀಗೆ ಇಲ್ಲ ಒಂದು ಸೌಟಲ್ಲಿ ಹಿಂಗೆ ಸರಿನಾರು ಮಾಡ್ಕೋಬೋದು. ಮೇಲ್ಗಡೆ ಇರೋವಂಥದ್ದನ್ನೆಲ್ಲ ಬೇಕಾದ್ರೆ ಒಂದು ಚಾಕು ತೊಗೊಂಡು ಅಲ್ಲೇ ಹೀಗೆ ಸೀಳ್ಬೋದು ಬಾಣಲೆನಲ್ಲೇ. 1-2 ನಾನು ಸೀಳದೆ ಸುಮ್ಮನೆ ಅಷ್ಟೇ, ಏನು ಬೇಕಿಲ್ಲ. ಹಾಗೆಯೇ ಮೆತ್ತಗಾಗುತ್ತೆ ಬೇಯ್ತಾ. ನೋಡಿ, ಇಲ್ಲಿ ಸೀಳಿರೋ ಮೇಲೆ ಯಾವುದಿತ್ತೋ ಅದೆಲ್ಲ ಹಾಗೆ ಒಂಚೂರು ಸೀಳಿದ್ದೀನಿ ಇದರಲ್ಲಿ ಚಾಕುನಲ್ಲಿ ಅಷ್ಟೇ, ಏನಿಲ್ಲ. ನೋಡಿ, ಈಗ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂದರೆ ಬೆಂದಿದೆ, ತೋರಿಸ್ತೀನಿ. ಸೊ ಇದು ಚೆನ್ನಾಗಿ ನೋಡಿ, ಹಿಂಗೆ ಅರ್ಧ ಇಳದೆ ಹೋಯ್ತು. ಆದರೆ ಎಲ್ಲ ಇದರಲ್ಲಿ ಯಾವುದು ವೇಸ್ಟ್ ಆಗೋಲ್ಲ, ಎಲ್ಲನೂ ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ತುಂಬ ದಿನ ಇಟ್ಕೊಂಡು ನಿಮ್ಮ ಕೆಲಸಗಳು ಬೆಳಗ್ಗೆ ಹೊತ್ತಂತೂ ಬೇಗನೆ ಆಗೋಗುತ್ತೆ. ಎಲ್ಲದಕ್ಕೂ ನೀವು ಬೇಕಾದ್ರೆ ಉಪ್ಪಿಟ್ಟಿಗೂ ಇದನ್ನು ಹಾಕ್ಕೊಂಡ್ಬಿಡ್ಬೋದು. ಉಪ್ಪಿಟ್ಟು, ಗೊಜ್ಜು, ಸಾಂಬಾರು, ಸಾರು, ಟೊಮೆಟೊ ಯಾವ್ಯಾವುದಕ್ಕೆ ಉಪಯೋಗಿಸ್ತೀರೋ. ಆಮೇಲೆ ಪ್ಯೂರಿಗಳು ಮಾಡಿ, ಏನದು ಗ್ರೇವಿಗಳು ಮಾಡ್ಕೊತೀವಲ್ಲ ನಾರ್ತ್ ಇಂಡಿಯನ್ ಡಿಶಸ್ಗೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ರೆಡಿ ಸಿಗುತ್ತೆ, ಆದರೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೂ ಗೊತ್ತು. ನೋಡಿ, ಈಗ ಚೆನ್ನಾಗಿ ಎಲ್ಲ ಬೆಂದಿದೆ. ಇದನ್ನು ಈಗ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ನಿಮಗಿನ್ನೂ ಬೆಂದಿಲ್ಲ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಡಿ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಡೋಣ, ತಣ್ಣಗಾಗಕ್ಕೆ ಬಿಟ್ಟುಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ತೋರಿಸ್ತೀನಿ. ನೋಡಿ, ಇದು ಹಳೇದು. ಇದಕ್ಕೆ ಹಿಂದೆ ಮಾಡಿಟ್ಕೊಂಡಿದ್ದು ಈ ಥರ ಡಬ್ಬಿಗಳಿದೆ. ಗಾಜಿನ ಡಬ್ಬಿ ಆದರೂ ಸರಿ, ಇದಾದರೂ ಸರಿ, ಫ್ರೀಝರಲ್ಲಿ ಇಟ್ಟಿರ್ತೀನಿ. ಅದನ್ನು ತೆಗೆದು ನೋಡಿ ಸಾಂಬಾರಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಟೊಮೆಟೊ ಇದು ಹಾಕ್ಬಿಟ್ರೆ ತುಂಬ ಹೊತ್ತು ಕುದಿಸೋದು, ಯಾಕೆಂದರೆ ಇಲ್ಲೇ ಕುದಿಸಿ ನಾವು ಸರಿ ಮಾಡಿ ಇಟ್ಕೊಂಡಿರೋದ್ರಿಂದ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಅಳತೆ ಮಾಡ್ಕೋತೀರೋ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಸಾಂಬಾರು ಕೊನೆಯಲ್ಲಿ ಸಾರು ಮಾಡಿರೋದು ತೋರಿಸ್ತೀನಿ. ಸಾರು ಮಾಡಿರೋದು ಫುಲ್ ತೋರಿಸಿಲ್ಲ, ಸಾರಿಗೆ ಟೊಮೆಟೊ ಹಾಕ್ಕೊಳ್ಳೋದು ತೋರಿಸ್ತೀನಿ. ಈ ಥರ ಯಾವುದ್ರಕ್ಕೆ ಬೇಕಾದ್ರೂ ನಾನು ಸೊಪ್ಪಿನ ಸಾಂಬಾರು ಮಾಡಿದೆ.
ಮಿಕ್ಸ್ಡ್ ವೆಜಿಟೇಬಲ್ ಎಲ್ಲ ಹಾಕಿ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ರಿಂದ ಅದಕ್ಕೆ ಟೊಮೆಟೊನ ಈ ಥರ ಹಾಕ್ಕೊಂಡು ಒಳ್ಳೆ ರುಚಿ ಬರುತ್ತೆ. ಯಾಕೆಂದರೆ ಚೆನ್ನಾಗಿ ಮ್ಯಾಶ್ ಆಗಿರೋದ್ರಿಂದ ಚೆನ್ನಾಗೇ ರುಚಿ ಬರುತ್ತೆ. ಒಂದು ಸಲ ಆಲ್ರೆಡಿ ನಾವು ಚೆನ್ನಾಗಿ ಬೇಯಿಸಿ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿ ನೋಡಿ. ಈಗ ನೋಡಿ ಇದು ತಣ್ಣಗಾಗಿದೆ. ಇದು ಅದೇ ನೋಡಿ ಇದು ತಣ್ಣಗಾಗಿದೆ. ಒಂದು ಜಾಲರಿ ತೊಗೊಳ್ಳೋಣ ಸೋಸೋದು. ಅದರಲ್ಲಿ ನೀರು ತೆಗೆದುಬಿಡೋಣ. ಯಾಕೆಂದರೆ ಮಿಕ್ಸಿಗೆ ಹಾಕೋದ್ರಿಂದ ನೀರು ತುಂಬ ಇದ್ದರೆ ಒಂದೊಂದ್ಸಲ ಹಾರೋ ಚಾನ್ಸ್ ಇದೆ. ಅದಕ್ಕೆ ಅದರಲ್ಲಿರೋ ಎಕ್ಸ್ಟ್ರಾ ನೀರು ಅಂದರೆ ಟೊಮೆಟೊ ಒಳಗೆ ಇರುವಂಥ ನೀರು, ನಾನೇನು ಎಕ್ಸ್ಟ್ರಾ ನೀರು ಹಾಕಿಲ್ಲ. ತೆಗೆದುಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಸಲ ಸೋಸ್ಕೊಂಬಿಡೋಣ. ಇದನ್ನು ಟೊಮೆಟೊ ಬೆಂದಿರೋದು ಅದರದ್ದು ಟೊಮೆಟೊದೇ ನೀರು ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಅದೇ ಬಾಣಲಿಗೆ, ಯಾವ ಬಾಣಲಿನಲ್ಲಿ ಬೇಯಿಸಿದ್ವೋ ಅದೇ ಬಾಣಲಿಗೆ ಹಾಕಿಟ್ಕೊಂಬಿಡೋಣ. ನೋಡಿ ಈಗ ಎಲ್ಲ ಒಂದು ಜಾಲರಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಇನ್ಮೇಲೆ ಒಂದೊಂದೇ ವೀಡಿಯೋ ಹಾಕೋಣ ಅಂತ ನೋಡೋಣ. ಹಂಗೇನು ಅಂಥದ್ದು ಬರಲ್ಲ, ಆದರೂ ನೋಡೋಣ ಹೇಗಾಗುತ್ತೋ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಒಂಥರ ಒಳ್ಳೆ ಗಮ್ಮಂತನೂ ಇದೆ. ಟೊಮೆಟೊ ಹುಳಿ ಟೊಮೆಟೊ ಇದು ನೋಡಿ ಎಲ್ಲ ಬಗ್ಗಿಸ್ಕೊಂಬಿಟ್ಟೆ. ಆ ನೀರು ಥರ ಇರೋದೆಲ್ಲ ಒಂಚೂರು ತೆಗೆದುಬಿಡೋಣ. ಅದೇ ಬಾಣಲಿಗೆ, ಯಾವ ಬಾಣಲಿಲಿ ಬೇಯಿಸಿದ್ವೋ ಅದೇ ಬಾಣಲಿಗೆ ಈ ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ಹಿಂಗೆ ಮಾಡಿದ್ರೆ ಎಕ್ಸ್ಟ್ರಾ ನೀರಿರೋದೆಲ್ಲ ಹೋಗುತ್ತೆ. ಆಮೇಲೆ ಇದು ತಣ್ಣಗಾಗಿರೋದ್ರಿಂದ ಇದನ್ನು ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಹೊಟ್ಟೋಗಿದೆ. ಇದನ್ನು ಮಿಕ್ಸಿ ಜಾರ್ ನೋಡಿ ಇಷ್ಟು ಗಟ್ಟಿ ಇದೆ. ಆವಾಗ ರುಬ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಯಾವುದು ವೇಸ್ಟ್ ಆಗಲ್ಲ. ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಅಡುಗೆಯಲ್ಲೂ ಹಾಕಿದ್ರೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಆ ನೀರು ಸೋಸಿರೋದನ್ನು ಬಾಣಲೆಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಟೊಮೆಟೊದೇ ನೀರು, ಎಕ್ಸ್ಟ್ರಾ ಒಂದು ತೊಟ್ಟು ನೀರು ಕೂಡ ನಾನು ಇದು ಮಾಡಿಲ್ಲ. ನೀರೇನಾದ್ರು ಒಂಚೂರು ಹಾರಿತು ಅಂದ್ರೂ ಕೆಟ್ಟೋಗ್ಬಿಡುತ್ತೆ, ಬೂಸ್ಟ್ ಬಂದುಬಿಡುತ್ತೆ. ಹಾಗಾಗಿ ನೀರು ಹಾಕಬೇಡಿ. ಈಗ ಮಿಕ್ಸಿ ಜಾರನ್ನ ಪಲ್ಸ್ ಮೋಡಲ್ಲಿ 1-2 ಸಲ ರನ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸಿ ಮಾಡಿ. ತುಂಬ ನುಣ್ಣಕ್ಕೇನು ಬೇಡ, 1 ನಿಮಿಷ ಸಾಕು, ಇಷ್ಟೇ. ಈಗ ಇದನ್ನು ತೆಗೆದು ಬಾಣಲೆಯಲ್ಲೇ ಟೊಮೆಟೊದು ಬೆಂದಿರೋ ನೀರು ಹಾಕ್ಕೊಂಡಿದ್ವಲ್ಲ ಅದನ್ನೇ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡೋಣ. ಇದು ಇವಾಗೇನು ಸೋಸೋದೇ ಬೇಡ. ಈಗ ಸರಿಗಾಗಿದೆ ಇದು ನೋಡಿ. ಇದನ್ನು ಸೋಸೋದೇನು ಬೇಡ. ಇದನ್ನು ಹಾಗೇ ತೆಗೆದು ಅದೇ ಬಾಣಲೆಗೆ, ಯಾವ ಬಾಣಲೆಯಲ್ಲಿ ಮಾಡ್ತಾಯಿದ್ವೋ ಅದೇ ಬಾಣಲೆಗೆ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲ ಹಾಗೆ ಕುದಿಯೋಕ್ಕಿಡಿ, ಏನು ತೊಂದರೆ ಇಲ್ಲ. ಮಿಕ್ಸಿಲಿ 2 ಸಲ ಆಯಿತು ಹಾಕ್ಕೊಂಡು ಎಲ್ಲನೂ. 2-3 ಜನ ಇದ್ದರೆ ಚೆನ್ನಾಗಿ 1-2 ತಿಂಗಳಷ್ಟು ನೀವು ಟೊಮೆಟೊ ಕೊಂಡ್ಕೊಳ್ಳೋದೇ ಬೇಕಾಗಲ್ಲ. ಒಂದು ಸಲ ಈ ಥರ ತುಂಬ ಟೊಮೆಟೊ ಸಿಕ್ಕುವಾಗ ಯಾವುದು ಜಾಮ್ ಟೊಮೆಟೊ ಆದರೂ ಮಾಡ್ಬೋದು, ಹುಳಿ ಟೊಮೆಟೊ ಆದರೂ ಮಾಡಿ ಇಟ್ಕೋಬೋದು. ಆದರೆ ನೀರು ಹಾಕಬೇಡಿ. ಇದು ನಾನು ಯಾಕೆ ನೀರು ಹಾಕೋದು ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ಅದಕ್ಕೆ ಹಾಕಲ್ಲ, ಟೊಮೆಟೊ ಪ್ಯೂರಿಗೆ ಹಾಕಲ್ಲ. ಇದು ಇವಾಗ ಸಾಂಬಾರು ಮಾಡ್ತಿದ್ನಲ್ಲ 2 ಸ್ಪೂನ್ ಹಾಕಿದ್ದು ತೋರಿಸ್ತಿದ್ನಲ್ಲ ಅದಕ್ಕೇ ಮಿಕ್ಸ್ ಮಾಡಿಬಿಟ್ಟೆ ಅಷ್ಟೇ. ಜಾರ್ ಕ್ಲೀನ್ ಮಾಡ್ಕೊಂಡಿದ್ದನ್ನು ಸಾಂಬಾರ್ಗೆ ಹಾಕಿದೆ, ಇದಕ್ಕೆ ಹಾಕಿಲ್ಲ. ಇದನ್ನು ಕುದಿಯೋಕ್ಕಿಡೋಣ. ಇದು ಸ್ವಲ್ಪ ಹಾರುತ್ತೆ, ಎಗರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಒಂದು ತಟ್ಟೆ ಮುಚ್ಚಬೇಕು. ಮತ್ತು ಅದೇ ಲಿಡ್ಡನ್ನು ಮುಚ್ತೀನಿ, ತೋರಿಸ್ತೀನಿ ಇದಕ್ಕೆ ಇನ್ನೇನೇನು ಹಾಕ್ತೀನಿ ಅಂತ. ಪ್ರಿಸರ್ವೇಟಿವ್ ಇಲ್ಲದೆ ಮಾಡೋ ಅಂಥದ್ದು ಇದು. ಯಾವುದೇ ಥರದ ಕೆಮಿಕಲ್, ಯಾವುದೇ ಥರದ ಏನು ಉಪಯೋಗಿಸದೆ ಮನೆಯಲ್ಲಿರುವಂಥದ್ದು ಆರೋಗ್ಯಕರವಾಗಿ ಮಾಡಿಟ್ಕೋಬೋದು. ಈಗ ಇದಕ್ಕೆ ಹಾಕೋಣ ಬನ್ನಿ, ತೋರಿಸ್ತೀನಿ ಏನು ಹಾಕ್ತೀನಿ ಅಂತ. ಏನು ಹಾಕಿದ್ರೆ ತುಂಬ ದಿನ ಇರುತ್ತೆ ಅಂತ ನಿಮಗೂ ಈಗ ಆಲ್ರೆಡಿ ಗೊತ್ತಿರ್ಬೋದು. ನೋಡಿ ತೋರಿಸ್ತೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ಪುಡಿ ಉಪ್ಪು ಹಾಕೋಣ ಸ್ವಲ್ಪ. ಇದು 2 kg ಇರೋದ್ರಿಂದ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿದ್ದೀನಿ. ಹಾಗೆ ಇನ್ನೊಂದು ಏನು ಹಾಕ್ತೀನಿ ತೋರಿಸ್ತೀನಿ ನೋಡಿ, ಸಕ್ಕರೆ ಸ್ವಲ್ಪ. ಇದೇನೇ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ. ಸಕ್ಕರೆ ಒಂಚೂರು ಉಪ್ಪು ಬಿದ್ದುಬಿಟ್ರೆ ಕೆಡಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸುಮಾರು ನೀರೆಲ್ಲ ಹೋಗಿ ಅದಕ್ಕೆ ಒಳ್ಳೆ ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ. ತೋರಿಸ್ತೀನಿ. ಆಮೇಲೆ ಅದೇ ಥರ ಗಾಜಿನ ಬಾಟ್ಲಾದರೂ ಸರಿ, ಇಲ್ಲ ನಾನು ಪರ್ಲ್ ಪೆಟ್ ಬಾಟ್ಲುಗಳು ಇಟ್ಕೊಂಡಿದ್ದೀನಿ ಫ್ರೀಝರಲ್ಲಿ ಇಡೋಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೊಂದು ಸಲ ಕುದಿಸೋಣ. ಒಂದು ಲಿಡ್ ಮುಚ್ತಾ ಇದ್ದೀನಿ. ಹಾರುತ್ತೆ ಅದು. ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಕುದಿಸಿ ನೋಡಿ ಯಾವ ಹದಕ್ಕೆ. ನೋಡಿ ಹೀಗೆ ಇಷ್ಟು ಗಟ್ಟಿ ಆದರೆ ಸಾಕು. ನೋಡಿ ಈಗ ಇದಾಗಿದೆ. ಇಷ್ಟು ಮಾಡಿಟ್ಕೊಂಡ್ರೆ ಸಾಕು. ಯಾವ ಕೆಡೋದೇ ಇಲ್ಲ. ಇನ್ನು ತುಂಬ ಡ್ರೈಯೂ ಮಾಡ್ಕೋಬೋದು. ಅದು ಡ್ರೈ ಪೌಡ್ರ್ ಥರನೂ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಾದರೂ ತೋರಿಸ್ತೀನಿ.
ಇದು ನಿಮ್ಮ ದಿನದ ಅಡುಗೆನಲ್ಲಿ ಬಳಸೋಕ್ಕೆ ಬೇಗ ಬೇಗ ಬೆಳಗ್ಗೆ ಅಂತೂ ಮಕ್ಕಳು ಸ್ಕೂಲ್ಗೆ ಹೊರಡ್ತಾ ಇರ್ತಾರೆ, ಮನೆಯವ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಬೇಗ ಬೇಗ ಮಾಡಬೇಕು ಅಂದರೆ ಟೊಮೆಟೊ ಹೆಚ್ಕೊಳ್ಳೋದು ಒಂದು ಪ್ರಾಸೆಸ್ ಕಡಿಮೆ ಆದರೆ ಅಡುಗೆನಲ್ಲಿ ಎಷ್ಟು ಬೇಗ ಅಡುಗೆ ಮಾಡಿಬಿಡ್ಬೋದಲ್ವ. ಇದು ಒಂದು ಮೆಥಡು ನಾನು ಮಾಡಿಟ್ಕೋತೀನಿ ಯಾವಾಗ್ಲೂ. ಅದನ್ನು ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದ. ಆದರೆ ಬಾಟ್ಲು ಜಾರು ಯಾವುದೇ ತೊಗೊಂಡ್ರೂ ಅದು ಒಂಚೂರು ಒದ್ದೆ ಇರಬಾರ್ದು. ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಜಾರು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಆವಾಗ ಇದು ತಣ್ಣಗಾಗಬೇಕು, ಪೂರ್ತಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕೋದು ತೋರಿಸ್ತೀನಿ ನೋಡಿ. ತಣ್ಣಗಾಗಿದೆ, ತುಂಬ ಹೊತ್ತು, ಒಂದು 4 ಅವರ್ಸೇ ಬಿಟ್ಟಿದ್ದೆ ನಾನು. ಈ ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ. ಇದನ್ನು ಕ್ಲೀನಾಗಿ ಒಣಗಿರೋವಂಥ ಜಾರಿಗೆ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಪೂರ್ತಿ ತಣ್ಣಗಾಗಿರಬೇಕು ಸ್ನೇಹಿತರೆ, ಬೆಚ್ಚಗೂ ಇರಬಾರ್ದು. ನೋಡ್ಕೊಳ್ಳಿ, ಬೆಚ್ಚಗಿರುವಾಗಲೂ ಇಟ್ಬಿಡಬೇಡಿ ಫ್ರಿಜ್ಜಲ್ಲಿ. ಪೂರ್ತಿ ತಣ್ಣಗಾಗಿರೋ ಅಂತಂದರೆ ಬೇಕಾದ್ರೆ ಸಂಜೆವರೆಗೂ ಬಿಡಿ ನೀವು ಆರಾಮಕ್ಕೆ ಫ್ರೀಯಾಗಿದ್ದರೆ. ಮುಚ್ಚಳನ ಒಂದು ಕ್ರಾಸಾಗಿ ಇಟ್ಬಿಟ್ರೆ ತಣ್ಣಗಾಗುತ್ತೆ. ಫ್ಯಾನ್ ಅಡಿಗೇನು ಇಡಬೇಡಿ, ಹಾಗೆ ಇಡಿ. ಫ್ಯಾನ್ ಅಡಿಗೆಲ್ಲ ಇಡಬಾರ್ದು, ಹಾಗೇ ಇಟ್ಟು ಹಾಗೆ ನ್ಯಾಚುರಲ್ ಆಗಿ ಅದು ತಣ್ಣಗಾಗಬೇಕು. ಜಾರಲ್ಲಿ ಹಾಕೋದು ತೋರಿಸ್ತಾ ಇದ್ದೀನಿ. ಮುಚ್ಚಳ ಟೈಟಾಗೆ ಮುಚ್ಚಿಬಿಡೋಣ. ಇದು ಸ್ವಲ್ಪ ದೊಡ್ಡದಿದೆ ಜಾರು, 2 kg ಇದಲ್ವಾ. ಸೊ 2 kgಗೆ ಮಾಡಿದ್ದಕ್ಕೆ ಈ ಜಾರೊಳಗೆ ಅರ್ಧದಿಂದ ಒಂದು ಸ್ವಲ್ಪ ಜಾಸ್ತಿ ಆಯಿತು ನೋಡಿ. ಎಲ್ಲ ಜಾರೊಳಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಹಳೇದು ಖಾಲಿ ಆಯಿತು, ಇದು ಹೊಸದು ಮಾಡಿಟ್ಕೋತಾ ಇದ್ದೀನಿ. ತುಂಬ ಎಷ್ಟು ಬೇಗ ಆಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನನಗಂತೂ ಕೆಲಸಗಳು ಈ ಥರದ್ದು ಮಾಡೋದ್ರಿಂದ. ಆಮೇಲೆ ನೆಕ್ಸ್ಟು ನಾನು ಇನ್ನು ಬೇರೆ ಬೇರೆ ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ. ತಿಂಡಿ ಇನ್ಸ್ಟೆಂಟು ಮನೆಯಲ್ಲಿ ಹೇಗೆ ಮಾಡಿಟ್ಕೋತೀನಿ ಅನ್ನೋದನ್ನೆಲ್ಲ ನೆಕ್ಸ್ಟು ಶೇರ್ ಮಾಡ್ತೀನಿ ನೋಡಿ. ಹೀಗೆ ಜಾರಲ್ಲಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ, ಹೀಗಿರುತ್ತೆ ಪ್ಯೂರಿ. ಆಗಲೇ ಹುಳಿಗೆ ಹಾಕಿದ್ದು ತೋರಿಸ್ದೆ ಸಾಂಬಾರೊಳಗೆ. ಇದನ್ನು ಎಲ್ಲ ಅಡುಗೆನಲ್ಲೂ ನಾನು ಟೊಮೆಟೊ ಯಾವ್ಯಾವ್ದಕ್ಕೆ ಹಾಕ್ತೀನೋ, ಈಗ ನೋಡಿ ಫ್ರೀಝರಲ್ಲಿ ಈ ಥರ ಆ ಬಾಟ್ಲು ಆವಾಗಲೇ ತೋರಿಸಿದ್ನಲ್ಲ, ಅದು ಖಾಲಿ ಆಗ್ತಾ ಬಂತು. ಇನ್ನೊಂದು ಸ್ಪೂನ್ 2 ಸ್ಪೂನ್ ಅಷ್ಟಿದೆ ನೋಡಿ. ಇದು ಹೊಸ ಬ್ಯಾಚಲ್ಲಿ ಸಾರು ರಸಮ್, ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ ಬೇಳೆ ಹಾಕಿ. ಸೊ ಅದಕ್ಕೆ ಹಾಕೋದು ತೋರಿಸ್ತಾ ಇದ್ದೀನಿ. ಸೊ 2 ಸ್ಪೂನ್ ಹಾಕ್ಕೊಂಡ್ರೆ ಅದೇ, ಇಬ್ಬರು ಇದ್ದರೆ 2 ಸ್ಪೂನ್, ಜಾಸ್ತಿ ಇದ್ದರೆ ನಿಮ್ಗೊಂದು 3 ಸ್ಪೂನ್ ಬೇಕು, 4 ಸ್ಪೂನ್ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ. ತುಂಬ ಈಸಿಯಾಗಿ ಹೋಗುತ್ತೆ ಕೆಲಸ ನೋಡಿ. ಸಾರಿಗೆ ಹಾಕೋದು ತೋರಿಸಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ಪೂರ್ತಿ ನೋಡಿದ್ರಿ, ಥ್ಯಾಂಕ್ ಯು ಸ್ನೇಹಿತರೆ. ನೀವು ಹೀಗೆ ಟೊಮೆಟೊನ ಪ್ರಿಸರ್ವ್ ಮಾಡಿಟ್ಕೊಳ್ಳಿ, ಆರೋಗ್ಯವಾಗಿ ಹೆಲ್ದಿಯಾಗಿರಿ. ಎಲ್ಲ ಮನೆಯಲ್ಲಿ ಎಷ್ಟು ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಮಾಡೋದೇ ಕಲ್ತ್ಕೊಂಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.